ಜೆಡಿಎಸ್ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷರಾದ ಜೆಕೆ ಕೃಷ್ಣಾರೆಡ್ಡಿ ಅವರ ಸೂಚನೆ ಹಾಗೂ ಮಾರ್ಗದರ್ಶನದಂತೆ ತಾಲೂಕು ಜೆಡಿಎಸ್ ಘಟಕದ ವತಿಯಿಂದ ಈ ಸಾಮಾಜಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೂ ಮುನ್ನ ಮುಖಂಡರು ಹಾಗೂ ಕಾರ್ಯಕರ್ತರು ನಗರದ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ನಾಗನಾಥೇಶ್ವರ ಸ್ವಾಮಿ ದೇವಸ್ಥಾನಗಳಲ್ಲಿ ದೇವೇಗೌಡರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅವರ ಸುದೀರ್ಘ ಆಯುಷ್ಯ ಹಾಗೂ ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದರು. ಹಣ್ಣು ವಿತರಣೆಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜೆಡಿಎಸ್ ಮುಖಂಡ ಸೀಕಲ್ ಶ್ರೀನಿವಾಸಗೌಡ, ನಮ್ಮ ದೇಶದ ಅಪರೂಪದ ರಾಜಕಾರಣಿ, ಈ ಮಣ್ಣಿನ ಮಗ ಎಚ್.ಡಿ. ದೇವೇಗೌಡರು 93 ವರ್ಷಗಳನ್ನು ಪೂರೈಸಿ ಇಂದು 94ನೇ ವರ್ಷಕ್ಕೆ ಕಾಲಿಡುತ್ತಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯವಾಗಿದೆ ಎಂದರು. ದೇವೇಗೌಡರ ರಾಜಕೀಯ ಜೀವನವನ್ನು ಸ್ಮರಿಸಿದ ಅವರು, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಹಾಗೂ ದೇಶದ ಪ್ರಧಾನಮಂತ್ರಿಯಾಗಿ ಅಪ್ರತಿಮ ಸೇವೆ ಸಲ್ಲಿಸಿದ್ದಾರೆ. ದಕ್ಷಿಣ ಭಾರತದಲ್ಲಿ ಜೆಡಿಎಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದ ಮಹಾನ್ ಮುತ್ಸದಿಯವರು. ಅವರ ಹೋರಾಟದ ಹಾದಿ ಮತ್ತು ಜನಸೇವೆ ನಮ್ಮೆಲ್ಲರಿಗೂ ದಾರಿದೀಪ. ಭಗವಂತ ಅವರಿಗೆ ಇನ್ನಷ್ಟು ವರ್ಷಗಳ ಕಾಲ ಉತ್ತಮ ಆರೋಗ್ಯ ಮತ್ತು ಆಯುಷ್ಯವನ್ನು ಕರುಣಿಸಲಿ. ಅವರು ಹೀಗೆಯೇ ನಮಗೆ ಮಾರ್ಗದರ್ಶಕರಾಗಿ ಮುನ್ನಡೆಸಲಿ ಎಂದು ಆಶಿಸಿದರು. ಸುಮಾರು 10 ತಿಂಗಳು ಕೆಲಸ ಮಾಡಿರ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಸಹಿತ ಅವರು 96ರಿಂದ 97ನೇ ಇಸ್ವಿವರೆಗೂ ಕೆಲಸ ಮಾಡಿರ್ತಾರೆ. 4ರಿಂದ 96ರವರೆಗೂ ಅವರು ಮುಖ್ಯಮಂತ್ರಿಗಳಾಗಿ 96ರಿಂದ 97ರವರೆಗೂ ಪ್ರಧಾನಿಯಾಗಿ ಈ ದೇಶಕ್ಕೆ ಸೇವೆ ಸಲ್ಲಿಸಿರ್ತಾರೆ. ಅಪ್ರತಿಮ ಸಂಸದೀಯ ಪಟುಗಳಾದಂಥ, ಈ ದೇಶ ಕಂಡಂಥ ಅತ್ಯಂತ ಮುತ್ಸದಿ ರಾಜಕಾರಣಿಯಾದಂಥ ಈ ದಕ್ಷಿಣ ಭಾರತದಲ್ಲಿ ಜೆಡಿಎಸ್ ಪಕ್ಷವನ್ನು ಸ್ಥಾಪಿಸಿ 25 ವರ್ಷ ಸಕ್ರಿಯವಾಗಿ ಅದನ್ನು ಬೆಳೆಸಿ ಆ ಪಕ್ಷವನ್ನು ಈವರೆಗೂ ಹೋರಾಟದ ಮುಖಾಂತರ ತೆಗೆದುಕೊಂಡು ಬಂದು ಸಾಕಷ್ಟು ಇವತ್ತು ದಿವಸ ಇಲ್ಲಿ ಸೇರಿರ್ತಕ್ಕಂಥದ್ದು ಏನಂದರೆ, ಈ ದೇಶದ ಮಾಜಿ ಪ್ರಧಾನಿಗಳಾದಂಥ ಎಚ್.ಡಿ. ದೇವೇಗೌಡರು ಹುಟ್ಟಿದ ಹಬ್ಬದ ಅಂಗವಾಗಿ ಸೇರಿದ್ದೀವಿ. ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆಗಳು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಬಾಣಂತಿಗಳು ಹೊರರೋಗಿಗಳಿಗೆ ಅನ್ನ ಹಂಪಲ ಕೊಡೋದಕ್ಕೋಸ್ಕರ ಬಂದಿದ್ದೀವಿ. ಅತಿ ಮುಖ್ಯವಾಗಿ ಇನ್ನೂ ಹೆಚ್ಚು ವರ್ಷಗಳು ದೇವೇಗೌಡರು ಉಳಿಬೇಕು. ಇನ್ನೂ ರಾಜಕೀಯವಾಗಿ ಇನ್ನೂ ನಮಗೆಲ್ಲರಿಗೂ ಇದಾಗಬೇಕು ಅಂತೇಳಿ ಸರಿ ಅವರ ಆಯುಸ್ಸು ಆರೋಗ್ಯ ಕೊಟ್ಟು ದೇವರು ಇನ್ನೂ ಒಂದಷ್ಟು ವರ್ಷಗಳು. ಈ ಸಂದರ್ಭದಲ್ಲಿ ಯುವ ಮುಖಂಡ ಸಂತೇಕಳ್ಳಹಳ್ಳಿ ಪ್ರಭಾಕರ್, ಚಿನ್ನಸಂದ್ರ ಚಲಪತಿ, ಮಾಜಿ ನಗರಸಭಾ ಸದಸ್ಯರಾದ ವೆಂಕಟರಮಣಪ್ಪ, ದೇವಳಂ ಶಂಕರ್, ಕೃಷ್ಣಮೂರ್ತಿ, ಡಿಪೋ ಮಂಜುನಾಥ್, ಶಂಕರ್ ಸೇರಿದಂತೆ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳು, ನಗರಸಭೆ ಸದಸ್ಯರು ಹಾಗೂ ಪಕ್ಷದ ಪ್ರಮುಖ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.